ಈಗ ಈ ಕೇಳಿ ಬರ್ತಾ ಇರುವಂತಹ ಒಂದು ಮಾತೇನೆಂದರೆ ನಿಮ್ಮ ಮಗಳಿಗೆ ಒಂದಷ್ಟು ಅಂದರೆ ಲೋ ಶುಗರ್ ಸೇರಿದಂತೆ ಕೆಲವು ಕಾಯಿಲೆಗಳಿದ್ವು, ಇದನ್ನ ಮುಚ್ಚಿಟ್ಟಿದ್ರಿ, ಹಾಗಾಗಿ ಆತ ಕೋಪದಲ್ಲಿ ಈ ರೀತಿಯಾಗಿ ಮಾಡಿದ್ದಾನೆ ಅಂತ. ಇದ್ರ ಬಗ್ಗೆ ನೀವು ಏನು ರಿಯಾಕ್ಷನ್ ಅಥವಾ ಕ್ಲಾರಿಟಿ ಕೊಡ್ತೀರಾ? ಇಲ್ಲ, ಎಲ್ಲ ಸುಳ್ಳು ಮಾಹಿತಿ. ಲೋ ಶುಗರ್ ಆಗಿದ್ದಕ್ಕೂ ಬೇರೆ ಕಾರಣಗಳಿಗೆ ನಾವು ಹಾಸ್ಪಿಟ್ಲಲ್ಲೇ ಕಾವೇರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅದಕ್ಕೆ ತಜ್ಞಂಥ ತಜ್ಞರ ಹತ್ರ ಪರೀಕ್ಷೆ ಮಾಡಿಸಿ ಎಲ್ಲ ರಿಪೋರ್ಟ್ಸು ನಮ್ಮ ಹತ್ರ ಇದೆ. ಆ ಥರದ ಆರೋಗ್ಯವಾಗಿ ಏನೂ ತೊಂದರೆ ಇರಲಿಲ್ಲ. ತುಂಬ ನಮ್ಮಲ್ಲೇ ನಾರ್ಮಲ್ಲಾಗಿ ಎಲ್ಲ ಟೆಸ್ಟ್ ರಿಸಲ್ಟ್ಸು ಇದೆ, ಎಲ್ಲನೂ ನಮ್ಮ ಹತ್ರ ಇದೆ. ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸಿದ್ವಿ. ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿ ಓಡಾಡಿಕೊಂಡು ತುಂಬ ಚೆನ್ನಾಗಿದ್ವಿ. ಅಂದರೆ ಆಕೆಗೆ ಲೋ ಶುಗರ್ ಇರಲಿಲ್ವಾ? ಇದ್ದದನ್ನು ಮುಚ್ಚಿಟ್ಟಿದ್ರಾ ನೀವು? ಆತನಿಗೆ ಹೇಳಿದೆ ಲೋ ಶುಗರ್ ಅನ್ನೋದೇ ಬರಲೇ ಇಲ್ಲ. ಬೇರೆ ಯಾವ ಅದು ಯಾಕೆ ಬಂತು ಅನ್ನೋದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಅಂದರೆ ಈಗ ಆತ ಕೊಲೆ ಮಾಡಿಕ್ಕೆ ಏನು ಕಾರಣ ಇರ್ಬೋದು ಸರ್? ನಿಮ್ಮ ಜೊತೆ ಆತ ಮದುವೆ ಆಗಿ 1 ವರ್ಷ ಅಂದರೆ ಯಾವಾಗ ಮದುವೆ ಆಗಿದ್ದು, ಮದುವೆ ಆದಾಗಲಿಂದ ನಿಮ್ಗಳ ಜೊತೆ ಹೇಗಿದ್ದ, ಪತ್ನಿ ಜೊತೆ ಹೇಗಿದ್ದ, ಮತ್ತು ಕೊಲೆಗೆ ಏನು ಕಾರಣ ಇರ್ಬೋದು ಸರ್? ಅವನು ತುಂಬ ವಿನಯವಾಗೇ ಇದ್ದ, ಆದರೆ ಒಳಗೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಆದರೆ ಬೇರೆ ಏನಾದರೂ ಅವನದು ಸಂಬಂಧಗಳೇನಾದರೂ ಇರ್ಬೋದು ಅನಿಸ್ತದೆ ನನಗೆ. ಮಗಳ ಜೊತೆ ಹೇಗಿದ್ರು ಸರ್ ನಿಮ್ಮ ಅಳಿಯ? ಮಗಳ ಜೊತೆ ನಾವು ಕಂಡಂಗೆ ಚೆನ್ನಾಗೇ ನಡೆಸ್ತಾ ಇದ್ದ ಅನ್ಬೋದು, ಅಷ್ಟೇ ಹೊರ್ತು ಮಗಳು ಇದ್ರ ಬಗ್ಗೆ ನಮಗೇನು ತಿಳ್ಸೋಕೆ ಆಗ್ತಾ ಇರಲಿಲ್ಲ. ಪಾಪ ಏನು ಯಾವ ಥರ ಪ್ರೆಷರ್ ಇತ್ತೋ ಏನೋ ಗೊತ್ತಿಲ್ಲ.